NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಇಲ್ಲಿ ನೋಡಿ ವೀಕ್ಷಕರೇ, ಈ ರಸ್ತೆ ಗುಂಡಿಯಲ್ಲಿ ಬೈಕ್ ಸವಾರರು ಬಿದ್ದು ಎದ್ದರು ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಎಸ್, ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಿಂದ ಹಳ್ಳಿಗುಡಿಗೆ ಹೋಗುವ ಈ ರಸ್ತೆ ತೆಗ್ಗುಗುಂಡಿ ಬಿದ್ದು ಹದಗೆಟ್ಟಿದ್ದು. ಈ ರಸ್ತೆಯಲ್ಲಿ ವಾಹನ ಸವಾರರು ಓಡಾಡಬೇಕಾದರೆ ಕೈಯಲ್ಲಿ ಜೀವ ಹಿಡಿದುಕೊಂಡು ಈ ರಸ್ತೆಯುದ್ದಕ್ಕೂ ವಾಹನ ಸವಾರರು ಓಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರವರು ಆಗ್ರಹಿಸಿದರು. ಹೌದು ವೀಕ್ಷಕರೇ, ಈ ರಸ್ತೆ ತಿಮ್ಮಾಪುರ ಗ್ರಾಮದಿಂದ ಬರದೂರು ಗ್ರಾಮದವರೆಗಿನ 20 ಕಿಲೋಮೀಟರ್ ರಸ್ತೆ ತೀರಾ ಹದಗೆಟ್ಟಿದೆ. ಈ ರಸ್ತೆ ಗುಂಡಿಗಳಲ್ಲಿಯೇ ವಾಹನ ಸವಾರರು ದಿನನಿತ್ಯದ ಆಗು ಹೋಗುಗಳನ್ನ ನೋಡುತ್ತಾ ವಾಹನ ಸವಾರರು ಸುರಕ್ಷಿತವಾಗಿ ಮನೆ ಮುಟ್ಟುತ್ತೇವೆ ಎನ್ನುವ ಭರವಸೆ ವಾಹನ ಸವಾರರಿಗೆ ಇಲ್ಲವೇ ಇಲ್ಲ. ಈ ರಸ್ತೆ ಗುಂಡಿಯಲ್ಲಿ ದಿನನಿತ್ಯ ದ್ವಿಚಕ್ರ ವಾಹನ ಸವಾರರು ಪ್ರಾಣ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶೀಘ್ರದಲ್ಲಿ ಎಚ್ಚೆತ್ತುಕೊಂಡು ಈ ರಸ್ತೆ ಗುಂಡಿಯನ್ನ ಮುಚ್ಚಿ ಈ ರಸ್ತೆಯನ್ನು ಸರ್ಕಾರ ಹೊಸದಾಗಿ ಡಾಂಬರೀಕರಣ ನಿರ್ಮಾಣ ಮಾಡಬೇಕು. ಹೌದು, ರೋಣ ಶಾಸಕರು ಇದೇ ರಸ್ತೆಯಲ್ಲಿ ಓಡಾಡಿದರೂ ಕೂಡ ಈ ರಸ್ತೆಯನ್ನ ಡಾಂಬರೀಕರಣ ಮಾಡಲು ಮುಂದಾಗಿಲ್ಲ. ಇನ್ನಾದರೂ ಈ ರಸ್ತೆಯನ್ನು ಡಾಂಬರೀಕರಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಬೇಕೆಂದು ಸ್ಥಳೀಯ ವಾಹನ ಸವಾರ ಮುಡಿಯಪ್ಪ ಕಮ್ಮಾರ್ ಇವರು ಆಗ್ರಹಿಸಿದ್ದಾರೆ. ಈ ರಸ್ತೆಯಲ್ಲಿ ದಿನನಿತ್ಯ ರೋಣದಿಂದ ಎರೆಹಂಚಿನಾಳ, ತಿಮ್ಮಾಪುರ, ಹಳ್ಳಿಗುಡಿ ಮಾರ್ಗವಾಗಿ ಬರಗೂರು ನೇರವಾಗಿ ಮುಂಡರಗಿ ಪಟ್ಟಣಕ್ಕೆ ದಿನಕ್ಕೆ 2 ಸರಿ ಬಸ್ ಸಂಚರಿಸುತ್ತಿದ್ದರೂ ಈ ರಸ್ತೆಯನ್ನು ನಿರ್ಮಿಸಿಲ್ಲ. ಕೂಡಲೇ ಬಸ್ ಪ್ರಯಾಣಿಕರಿಗೆ, ವಾಹನ ಸವಾರರಿಗೆ, ಇತರೆ ವಾಹನಗಳಿಗೆ ಅನುಕೂಲವಾಗುವಂತೆ ಈ ರಸ್ತೆಯನ್ನ ಡಾಂಬರೀಕರಣ ನಿರ್ಮಾಣ ಮಾಡಬೇಕೆಂದು ಸ್ಥಳೀಯ ವಾಹನ ಸವಾರ ಮಾರುತಿ ಇವರು ಆಗ್ರಹಿಸಿದ್ದಾರೆ. ವರದಿ ಅಂದಪ್ಪ ಕೋಳೂರ್, ಗದಗ. ತಿಮ್ಮಾಪುರ ಗ್ರಾಮದಿಂದ ಹಳ್ಳಿಗುಡಿಯಿಂದ ನೀರು ಬರ್ದರವರೆಗೂ ಈ ರೋಡ್ ರಸ್ತೆ ಏನೈತೆ ಅಂದ್ರೆ ತೆಗ್ಗು ಗುಂಡಿ ಬಿದ್ದು ಇವತ್ತಿನವರೆಗೆ ಬೈಕ್ ಸವಾರರು, ವಾಹನ ಸವಾರರು ಯಾವ್ದೋ ಗಾಡಿ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಿಂದ ಹಳ್ಳಿಗುಡಿ ಮಾರ್ಗವಾಗಿ ಬರ್ದೂರು ಗ್ರಾಮದವರೆಗೆ ರಸ್ತೆ ಅಂತೂ ಏನು ತೆಗ್ಗು ಗುಂಡಿ ಬಿದ್ದು ಪೂರ್ಣ ಹದಗೆಟ್ಟೋಗಿದೆ. ವಾಹನ ಸವಾರರಂತೂ ಎಟಟ್ನೆ ಬೀಳ್ತಾರೋ ಎಟಟ್ನೆ ಹೋಗ್ತಾರೆ. ಅಷ್ಟು ತೆಗ್ಗಾಗಿ ಯಾರಿಗೂ ಹೋಗಕ್ಕೆ ಬರೋಕ್ಕೆ ಅನುಕೂಲತೆ ಇಲ್ಲ. ಆಮೇಲೆ ಅದ ರಸ್ತೆಯಲ್ಲಿ ರೋಣದಿಂದ ಮುಂಡ್ರಿಗೆವರೆಗೂ ಬಸ್ ಓಡಾಡುತ್ತಾ, ಬಸ್ ಓಡಾಡಿದ್ರು ಸುತ್ತು 2 ಸಲ ಓಡಾಡುತ್ತಾ ಅವ್ರಿಗೆ ಸತ್ಯ ಒಂದು ತೆಗಿ ಬಿದ್ದು ಆ ಒಂದು ಇದೇನು ಪಾಠ ಕಟ್ಟಾಗಂತ ವ್ಯವಸ್ಥೆ ಆಗುತ್ತೆ. ಡ್ರೈವರ್, ಕಂಡಕ್ಟರ್ ಅಂತೂ ಇವತ್ತು ರೋಡ್ ಮಾಸ್ಟರ್ ಅಂತ ಹೇಳ್ತಾರೆ. ಇವತ್ತು ಏನೈತೆ ಆ ರಸ್ತೆನ ಇವತ್ತು ಸರ್ಕಾರ ಶೀಘ್ರದಾಗ ಕೈಗೆತ್ತಿಬೇಕು. ಕೈಗೆತ್ಕೊಂಡು ಆ ರಬ್ಬರ್ ರಸ್ತೆ ಹಾಕಿ ಎಲ್ಲರಿಗೆ ಅನುಕೂಲತೆ ಮಾಡಿಕೊಡ್ಬೇಕು. ಅಂದ್ರೆ ಬಸ್ ಸವಾರಿಗೆ ಆಯ್ತು, ವಾಹನ ಸವಾರಿಗೆ ಆಯ್ತು, ರೈತರಿಗೆ ಆಯ್ತು, ಎಲ್ಲರಿಗೆ ಅನುಕೂಲ ಆಗುತ್ತೆ. ಒಂದು ರೈಲ್ವೆ ಐತಿ, ಅಲ್ಲಿ ಆ ರೈಲ್ವೆ ಹೋಗೋರಿಗೆ ಸತ್ಯ ಬಸ್ಗೆ ಇಳ್ಕೊಂಡು ಮುಂದೆ ಕೊಪ್ಪಳಕ್ಕೆ ಗದಗಿಗೆ ಹೋಗೋರಿಗೆ ಸತ್ಯ ಅನುಕೂಲ ಆಗುತ್ತೆ. ಅದನ್ನ ಶೀಘ್ರದಲ್ಲಿ ಮಾಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ತೀನಿ. ಧನ್ಯವಾದಗಳು. ರೋಡ್ ಎಲ್ಲ ಕೆಟ್ಟ ಎಲ್ಲಿ ಬೀಳ್ತೀವೋ ಎಲ್ಲಿ ಬೀಳ್ತೀವೋ ಗೊತ್ತಿಲ್ಲ. ಬರ್ದೂರ್ ಮಠಕ್ಕೆ ಬೈಕ್ನ ಪ್ರಕಾರ 3 ಸೀಟ್ ಹೋಗಕ್ ಆಗಲ್ಲ. ಬರ್ದೂರ್ ಮಠಕನ ಹಿಂಗ ಐತಿದೆ ರೋಡ್. ತಿಮ್ಮಾಪುರ ತಿಮ್ಮಾಪುರದ ಇಳಿದು ಬರ್ದೂರ್ ಮಠಕನ ಹಿಂಗ ಐತಿ ನೋಡ್ರಿ ರೋಡ್. ಇದು ಯಾವ್ದು ಎಲ್ಲಾರ ಮನವಿ ಕೊಟ್ರೆ ಏನಾರು ಹೇಳಿರಿ MLA-ರಿಗೆ? MLA-ರಿಗೆ ಏನು ಹೇಳಿಲ್ಲ ಬಿಡ್ರಿ. ಈಗ ಯಾರು MLA ಬಂದಿಲ್ಲ. ಏನು ಇದು ಅಡ್ಡಾಡ್ತಾರಲ್ರಿ ತಾವ ಕ್ಷೇತ್ರದ MLA ನೋಡಾಗಲ್ಲನ್ರಿ, ಎಲ್ಲರೂ ಅಡ್ಡಾಡ್ತಾರ ಅವ್ರು. ಇವತ್ತಿನವರೆಗೆ ಆದ್ರೂ ಮಾಡಿಲ್ರಿ ಇದನ್ನ ರೋಡ. ತಮ್ಮ ಹೆಸರು? ಮುಡಿಯಪ್ಪ ಕಮ್ಮಾರ್ ಅಂತಂದ್ರು, ಕೋಟುಂಚಿ. ಇಂಥದ್ರಾಗ ಅಡ್ಡಾಡ್ತಾರೆ. ಇದು ಇಲ್ಲಿಂದ ಬರ್ದೂರ್ ಮಠ ಹಿಂಗ ಐತಿದೆ. ತಿಮ್ಮಾಪುರ ಟು ಬರ್ದೂರ್ ಮಠ ಹಿಂಗ ಐತಿದೆ. ಬಾಳ ದಿನ ಹಿಂಗ ಐತಿ, ಮಾಡವಲ್ ರೋಟ. ಇಲ್ಲ ರೀ, ಯಾರು ಬಂದಿಲ್ಲ ಬಿಡ್ರಿ. ನಮ್ಮ ಹೆಸರು ಮಾರುತಿ ಅಂತ.